ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ವಿಡಿಯೋ ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ, ಇವತ್ತ ಸಂಡೇ ಇರೋ ಕಾರಣ ನಾವು ಮತ್ತು ನಮ್ಮ ದೋಸ್ತರು ಎಲ್ಲಿಗಾರ ಹೊರಗಡೆ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿದೆವು. ಎಲ್ಲಿ ಹೋಗ್ಬೇಕಂತ ವಿಚಾರ ಮಾಡಿದಾಗ ನಮ್ಮ ದೋಸ್ತ ಹೇಳ್ದನು, ಬೀದರ್ನಲ್ಲಿ ಖಾನಾಪುರದಾಗ ಮೈಲಾಪುರ ಮಲ್ಯಾಣಾಗ ಹೋಗ್ಬೇಕಂತ ನಡೀರಿ ಅಂತ ಹೇಳಿದನು. ಅದು ಕಲಬುರಗಿಯಿಂದ ಜಸ್ಟ್ 90 ಕಿಲೋಮೀಟರ್ ಅದ. ಅದಕ್ಕೆ ಮೊದಲು ನಾವು ಗಾಡಿನ ಎಣ್ಣೆ ಹಾಕೊಂಡು ಈಗ ನಡೆದೆ ನೋಡ್ರಿ ಮೈಲಾಪುರ ಕಡೆ. ನಮ್ಮ ಜರ್ನಿಲಿ ಏನೇನು ನೋಡೋ ಸಿಗ್ತದೆ ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ. ನಾವು ಖಾನಾಪುರ ಹೋಗೋ ದಾರ್ಯಾಗ ಇಲ್ಲಿ ನೀವು ನಿಯರ ಸ್ವಾಮಿ ಸಮರ್ಥ ಉನ್ನವಾದ ರೋಡಿಗೆ ನಿಮ್ಗೆ ಇಲ್ಲಿ ನೋಡೋ ಸಿಗ್ತದೆ ನೋಡ್ರಿ. ಏನಪ್ಪ ಅಂದ್ರೆ ಶ್ರೀ ಹನುಮಾನ್ ಸ್ಟ್ಯಾಚು. ಇದು ನಾ ಯಾವಾಗೂ ಇಲ್ಲಿ ಈ ಕಡೆ ಬೀದರ್ ಕಡೆ ಹೋದಾಗ ನಾ ಇದು ಗಮನಿಸ್ತಿದ್ದ. ಅದಕ್ಕೆ ಇವತ್ತು ಒಂದ್ಸರಿ ಹೋಗ್ಬೇಕಂತ ನಮ್ಮ ದೋಸ್ರು ಹೇಳ್ದೆ, ನಡೀರಿ ಹೋಗಮ್ಮ ಅಂತ ಹೇಳಿದನು. ನಡೀರಿ ನಾವು ಹೊಂಟಿದ್ದೆ ನೋಡ್ರಿಗೆ ಹನುಮಾನ್ ಸ್ಟ್ಯಾಚುಗೆ. ನಾನು ಯಾವಾಗಾದರೂ ಬೀದರ್ ಕಡೆ ಹೋದಾಗ ಈ ಹನುಮಾನ್ ಸ್ಟ್ಯಾಚುನ ಬಸ್ನಿಂದ ನೋಡ್ತಾ ಇದ್ದ. ಬಸ್ನಿಂದ ನೋಡಿದಾಗ ಈ ಹನುಮಾನ್ ಸ್ಟ್ಯಾಚು ನಿಂತಿದ್ದ. ನಾವು ನೋಡೋಕೆ ಭಾಳ ಸಣ್ಣದಾಗಿ ಇರ್ತದೆ. ಅದೇ ಇಲ್ಲಿ ಎದುರೋಗಿ ನಿಂತಕ್ಕೆ ನೋಡಿದ್ರಲ್ಲ ನೀವು ಎಷ್ಟು ದೊಡ್ಡದ ಅಂತ ನಿಮಗೆ ಗೊತ್ತಾಗ್ತದೆ. ಮತ್ತು ಈ ಮೂರ್ತಿ ಈಗ ಮೊದಲ ಇದಕ್ಕೆ ಬಣ್ಣ ಹಚ್ಚಿದ್ದಿಲ್ಲ, ಈಗ ಇದಕ್ಕೆ ಮೂರ್ತಿಗೆ ಬಣ್ಣ ಹಚ್ಚಾರ. ನೀವೇ ನೋಡ್ಬೋದು ಯಾವ ಥರ ಇಲ್ಲಿ ಎಷ್ಟು ಮಸ್ತಾಗಿ ಹನುಮಾನ್ ದೇವ್ರಿಗೆ ಈ ಬಣ್ಣ ಹಚ್ಚಾರಂತ. ಹನುಮಾನ್ ದೇವ್ರಿಗೆ ಶ್ರಮ ಮಾಡಿ ನಾವು ನಡೆದೆ ನೋಡ್ರಿ ಈಗ ಮುಂದೆ ನಮ್ಮ ಜರ್ನಿ ಕಡೆ. ನಮ್ಮ ಜರ್ನಿದಾಗ ಇನ್ನು ಮುಂದೆ ನಮ್ಗೆ ಒಟ್ಟಿಗೆ ಮತ್ತು ಏನರ ಬೇಕಲ್ಲ ಜರ್ನಿ ಮುಂದುವರಿಬೇಕಂದ್ರೆ, ಅದಕ್ಕೆ ನಾವು ಇಲ್ಲಿ ಮುಂದೆ ಕುರ್ಕೋಟ ಬರ್ತಾ ಕುರ್ಕೋಟದಾಗ ನಾಷ್ಟ ಮಾಡ್ಬೇಕಂತ ನಡೆದೆ ನೋಡ್ರಿ. ಕುರ್ಕೋಟ ಅಂದ್ರೆ ಏನು ನೆನಪಾಗ್ತದ? ಫೇಮಸ್ ಸುಸ್ಲಾ. ಅದಕ್ಕೆ ಈಗ ಸುಸ್ಲಾ ಹೊಡೆದು ಮುಂದೊಂದು ಜರ್ನಿನ ಕಂಟಿನ್ಯೂ ಮಾಡ್ತೇವೆ ಬರ್ರಿ. ನೀವೇ ನೋಡಕತ್ತಿರಲ್ಲ ಫ್ರೆಂಡ್ಸ್, ಇದೆ ನೋಡ್ರಿ ಕುರ್ಕೋಟ ಬ್ರಿಡ್ಜಿನ ದೊಡ್ಡ ಕೆರೆ ಅದ. ಎಲ್ಲರೂ ನಾಷ್ಟ ಮಾಡಿದೇವು ಅಂತ ಎಲ್ಲರೂ ಹೆಂಗೆ ಆ್ಯಕ್ಟಿವ್ ಆಗ್ಯಾರ ನೋಡ್ರಿ. ಅದೇ ನಾಷ್ಟ ಮಾಡೋದಕ್ಕೆ ಮುಂಚೆ ಎಲ್ಲರೂ ಒಟ್ಟು ಹಸದಿಂದ ಎಲ್ಲರೂ ಮಾಡಿ ಪೂರಾ ಒಣಗೋಗಿವಿ ಎಲ್ರದು. ಹಂಗೆ ನಮ್ಮ ಜರ್ನಿಯಲ್ಲಿ ಮುಂದೆ ಏನೋ ನೋಡುವ ಸಿಗೋದಂತ ತೋರಿಸ್ತೀನಿ, ಸೀನ್ಗಳು ಯಾವ ಥರ ಅಂತ ಬರ್ರಿ. ನೀವು ನಮ್ಮ ಚಾನಲ್ಗೆ ಹೊಸಬ್ರು ಇದ್ದರು ಲೈಕ್ ಕಮೆಂಟ್ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಬರೋಬ್ಬರಿ 2-3 ತಾಸ್ನಾಗ ಬಂತು ನೋಡ್ರಿ ಮೈಲಾಪುರ. ಇಲ್ಲಿ ನಮ್ಮ ಗಾಡಿಗಳನ್ನ ಸೈಡ್ ಹಾಕೊಂಡು ಈಗ ನಡೆದೆ ನೋಡ್ರಿ ದರ್ಶನ್ ಗಾಡಿ. ದರ್ಶನ್ ಹೆಂಗತ್ತ ಅಂತಾನೆ ತೋರಿಸ್ತೀನಿ ಬರ್ರಿ. ನೀವು ಒಳಗಡೆ ಎಂಟ್ರಿ ಆದ್ಮೇಲೆ ನೀವು ಈ ಥರ ಪಬ್ಲಿಕನ್ನು ನೋಡ್ಬೋದು. ಇವತ್ತು ಪಬ್ಲಿಕ್ ಯಾಕದಪ್ಪ ಅಂದ್ರೆ ಇವತ್ತು ಮಲ್ಲೈಂದು ವಾರ ಅದಾವ. ಯಾವ ವಾರ ಅದಪ್ಪ ಅಂದ್ರೆ ರವಿವಾರ. ಈ ವಾರ ಜಾಸ್ತಿ ಮಲ್ಲಯ್ಯನ ಗುಡಿಯಾಗ ಪಬ್ಲಿಕ ಜಾಸ್ತಿನೇ ಇರ್ತದೆ. ಅದೊಂದು ಮತ್ತು ಇಲ್ಲಿ ಜಾತ್ರೆ ಅದ ಅಂತ ಗೊತ್ತಾಯಿತು. ನಮ್ಗೆ ಗೊತ್ತಿಲ್ಲ ಫ್ರೆಂಡ್ಸ್, ಆ್ಯಕ್ಚುಲಿ ನಾವು ಇಲ್ಲಿ ಬಂದಿದ್ದು ಇವತ್ತು ಜಾತ್ರೆ ಅದ ಅಂತ. ಅದಕ್ಕೆ ಇವತ್ತು ಪಬ್ಲಿಕ ಭಾಳ ಅದ. ಇಲ್ಲಾಂದ್ರೆ ನಾರ್ಮಲ್ ಆಗಿ ಪಬ್ಲಿಕ ಸ್ವಲ್ಪ ಡಿಸೆಂಟಾಗಿ ಇರ್ತಿತ್ತು. ಅದು ನೋಡ್ರಿ, ಇಲ್ಲಿ ವಿಡಿಯೋನ ನೀವು ನೋಡಿದ್ರೆ ಅಂದಾಜು ಮಾಡ್ಬೋದು ಎಷ್ಟು ಜನ ಪಬ್ಲಿಕ್ ಅದ ಇಲ್ಲಿ ದರ್ಶನ ಪಾಳಿಗಂತ. ಅದಕ್ಕೆ ನಾವು ದರ್ಶನ ಮಾಡ್ಲಿಕ್ಕಂತ ಒಳಗಡೆಯಿಂದ ಆಗಿಲ್ಲ, ಅದಕ್ಕೆ ದೂರದಿಂದ ಶಮ್ ಮಾಡಿ ಬಂದೆವು. ಅದಕ್ಕೆ ನಿಮ್ಗೆ ಒಳಗಡೆ ಅಂತ ನಿಮ್ಗೆ ವ್ಯೂ ತೋರ್ಸೋಕ್ಕಾಗಿಲ್ಲ. ನಾ ಅದಕ್ಕೆ ಫಸ್ಟ್ ಟೈಮ್ ಬಂದಿನಲ್ಲಿ ಈ ಕಡೆ ಬೀದರ್ನಾಗ. ಅದಕ್ಕೆ ಇಲ್ಲಿಂದ ದೂರಿಂದ ಶಮ್ ಮಾಡಿ ನಾವೀಗ ಹೊಂಟಿದ್ದೇವೆ. ಈಗ ನನಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ಮಾಹಿತಿನ ಹೇಳ್ತೀನಿ ಕೇಳ್ರಿ. ಬೀದರ್ ಜಿಲ್ಲೆಯ ಖಾನಾಪುರ ಗ್ರಾಮದಲ್ಲಿರುವ ಈ ಮೈಲಾಪುರ ಮಲ್ಲಣ್ಣ ದೇವಸ್ಥಾನ ಭಾಳ ಪುರಾತನವಾಗಿದೆ. ಇದನ್ನ ಖಂಡೋಬಾ ಎಂದು ಕರೀತಾರೆ. ಖಂಡೋಬಾ ಅಂದ್ರೆ ಒಂದು ಶಿವನ ಒಂದು ರೂಪ ಆಗಿದೆ. ಇದ್ರ ಮೈಲಾಪುರ ಗ್ರಾಮ ಬಾಲ್ಕಿ ತಾಲೂಕು, ಬೀದರ್ ಜಿಲ್ಲೆ, ಕರ್ನಾಟಕ. ಇದರ ಇತಿಹಾಸ ಏನಪ್ಪಾ ಅಂದ್ರೆ, ಈ ದೇವಾಲಯ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಂದ್ರೆ 15ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ. ಇದನ್ನ ದಕ್ಷಿಣ ಕಾಶಿ ಎಂದೂ ಪ್ರಸಿದ್ಧವಾಗಿದೆ. ಇದರ ವಿಶೇಷತೆ ಏನಪ್ಪಾ ಅಂದ್ರೆ, ಮಲ್ಲಾಸುರ ಮತ್ತು ಮಣಿಕಾಸುರ ರಾಕ್ಷಸರು ಸಂಹರಿಸಲು ಸಾಕ್ಷಾತ್ ಶಿವನೇ ಮಾರ್ತಾಂಡ ಭೈರವನ ರೂಪವನ್ನು ತಗೊಂಡಂತ ಇಲ್ಲಿನ ಪ್ರಮುಖ ಸ್ಥಳಗಳು ಹೇಳ್ತಾವ. ಲೆಫ್ಟ್ ಸೈಡ್ ನಿಮ್ಗೆ ನೋಡಕ್ ಸಿಗೋದೇ ಇಲ್ಲಿ ಸ್ನಾನದ ಗೃಹ ಅದ. ಸ್ನಾನ ಗೃಹ ಅದಪ್ಪ ಅಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೆ ಟಿಕೆಟ್ನ ಚಾರ್ಜ್ ಮಾಡತ್ತಾರ. ಮತ್ತು ಇಲ್ಲಿ VIP ದರ್ಶನ ಮತ್ತು ಉಚಿತ ದರ್ಶನ ಎರಡೂ ಇಲ್ಲಿ ಪಬ್ಲಿಕ್ಗೆ ಅವೈಲೇಬಲ್ ಅದ. ಇಲ್ಲಿ ಮೈಲಾಪುರದಲ್ಲಿ ದಸರಾ ಹಾಗೂ ಮೈಲಾರ ಮಲ್ಯಾಣ ಜಾತ್ರೆ ಅದ. ಇಲ್ಲಿ ಪ್ರಮುಖ ಹಬ್ಬಗಳಾಗ್ಯಾವ. ಮತ್ತು ಇಲ್ಲಿ ಭಾನುವಾರ ಇಲ್ಲಿ ಮುಖ್ಯ ಪೂಜಾ ದಿನವೆಂದು ನಂಬಲಾಗ್ಯದ.
ಮತ್ತು ದೇವಾಲಯದ ಹತ್ತಿರ ಕುರಿ ಮೇಕೆ ಮತ್ತು ಹಸುಗಳ ವ್ಯಾಪಾರ ನಡೀತದೆ. ಇಲ್ಲಿ ಇದ್ದಂಗೆ ಮತ್ತು ಯಾದಗಿರಿ ಜಿಲ್ಲೆ ಮೈಲಾಪುರದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನವೂ ಅದ. ಅದು ಮೈಲಾರ ಕೋಟೆ ಅಥವಾ 7 ಕೋಟಿ ಮಲ್ಲ ಎಂದೂ ಕರೀತಾರೆ. ನಾ ಅದನ್ನು ವಿಸಿಟ್ ಮಾಡಿದೆ. ಅದರ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ನೋಡಿರಿ. ನಾ ಇವತ್ತು ಬಂದಿದ್ದೆ ಇಲ್ಲಪ್ಪ ಅಂದ್ರೆ ಬೀದರ್ನಾಗ. ನಾವು ಈಗ ಈ ಮೈಲಾಪುರ ದೇವಸ್ಥಾನದ ಒಳಗೆ ಸುತ್ತಮುತ್ತ ಎಲ್ಲವನ್ನು ನೋಡಿ ಈಗ ನಡೆದೆ ನೋಡ್ರಿ ಹೊರಗೆ. ಸ್ವಲ್ಪ ನಮ್ಮ ದೋಸ್ತ ಏನೋ ಶಾಪಿಂಗ್ ಮಾಡ್ತೀನಿ ಅಂತಂದ್ರೆ ಶಾಪಿಂಗ್ ಮಾಡಿ ಈಗ ಹೊರಗಡೆ ನಡೆದೆ ನೋಡ್ರಿ. ಮತ್ತು ನಮ್ಮ ಜರ್ನಿ ಇಲ್ಲಿಗೆ ಎಂಡ್ ಆಗಿಲ್ಲ. ಮತ್ತು ಮುಂದಿನ ವೀಡಿಯೋದಾಗಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಮ್ಮ ಬೀದರ್ನಲ್ಲಿ ಏನೇನು ನೋಡಿದೆವು ಅಂತ ತೋರಿಸ್ತೀನಿ. ಅವಾಗಿಂತನ ಲೈಕ್ ಕಮೆಂಟ್ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು. ये थोड़ा सा